ಭಾಗ್ಯಲಕ್ಷ್ಮಿ ಯೋಜನೆ, ಮಕ್ಕಳಿಗೆ ಸೈಕಲ್ ಯೋಜನೆ ಇರ್ಬೋದು, ಹಲವಾರು ಯೋಜನೆಗಳನ್ನು ನಮ್ಮ ಕುಮಾರಸ್ವಾಮಿ ಅವರು ಅಲಯನ್ಸ್ ಗೌರ್ಮೆಂಟಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ರೈತರು ಸಾಲ ಮನ್ನಾ ಮಾಡ್ತಾರೆ. ಯಡಿಯೂರಪ್ಪನವರು ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಹಣಕಾಸು ಸಚಿವರಾಗಿ. ಈ ಎಲ್ಲ ಕೆಲಸಗಳು ಕಣ್ಮುಂದೆ ಇದೆ. ರಾಜ್ಯದ ಜನ ಈಗಾಗಲೇ ಬೇಸತ್ತೋಗಿದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ, ತೋಟಗಳು ಒಣಗೋಗ್ತಾ ಇದ್ದಾವೆ, ಟ್ರಾನ್ಸ್ಫಾರ್ಮರ್ಗಳಿಲ್ಲ, ಟ್ರಾನ್ಸ್ಫಾರ್ಮರ್ಗೆ ಅರ್ಜಿ ಹಾಕಿ ಕಾಯ್ತಾ ಕೂತಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತೇಳಿ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ದಯಮಾಡಿ ಮಹಾಜನತೆ ನಮ್ಮ ಜೊತೆಗಿರಿ, ನಿಮ್ಮ ಪರವಾಗಿ ನಾವಿದ್ದೇವೆ. ನಿಮ್ಮನ್ನು ಖಂಡಿತ ಸಂಕಷ್ಟಕ್ಕೀಡಾಗೋದಕ್ಕೆ ನಾವು ಬಿಡೋದಿಲ್ಲ. ನಿಮ್ಮ ಪರವಾದ ಹೋರಾಟ ನಾವು ಪ್ರಾಣ ಒತ್ತೆ ಇಟ್ಟಾದರೂ ಮಾಡ್ತೇವೆ. ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಲಿ, ತೊಂದರೆ ಇಲ್ಲ, ನಾವು ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೇವೆ. ಆ ಕೆಲಸ ಆಗೋವರೆಗೂ ಬಿಡಲ್ಲ ಅನ್ನೋ ಮಾತನ್ನ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಭಾರತ್ ಮಾತಾ ಕಿ, ಎಲ್ಲಿಯ ಕ್ಯಾಬಿನೆಟ್ ದರ್ಜೆ ಸಚಿವರು ಸದನದಲ್ಲಿ ಹೇಳ್ತಾರೆ ನನ್ನ ಮೇಲೆ, ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, 48 ಜನ ಶಾಸಕರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಎಲ್ಲಿ ಮಾನ ಮರ್ಯಾದೆ ಎಲ್ಲವನ್ನು ಹಾಳು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಘನತೆ ಹಾಳಾಗೋಯಿತು. ಅಲ್ಲಿ ಯಾರೋ ಡೆಲ್ಲಿನಲ್ಲಿ ಕೂತು ಅವರ ಲೀಡ್ರನ್ನು ಮೆಚ್ಚೋದಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಇವರು. ಬೇಕಾ ಈ ಸರ್ಕಾರ? ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ಜನಪರವಾಗಿ ಧ್ವನಿಯನ್ನು ಎತ್ತುತ್ತೆ. ಜನರ ಸಂಕಷ್ಟಗಳಿಗೆ ನಾವು ಧ್ವನಿಯಾಗಿ ಇರ್ತೇವೆ. ಭರವಸೆ ಮೂಡಿಸೋದಕ್ಕಾಗಿ ನಾವು ಈ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಅಂದ್ಕೊಂಡಿರ್ಬೋದು ಇದು ಕೇವಲ 2 ದಿವಸ ಓಡಾಡಿ ಸುಮ್ಮನೆ ಆಗ್ತಾರೆ ಅಂತ. ಇಲ್ಲ, ಹೋರಾಟದಿಂದ ಬಂದಿರೋ ಆಡಳಿತ ಅಧಿಕಾರ ಮಾಡಿರೋ ಈ ಪಕ್ಷ ಕೇವಲ 2 ಸೀಟಿಂದ ಯಡಿಯೂರಪ್ಪನವರು ವಿಧಾನಸೌಧದ ಗದ್ದಿಗೆ ನಡೀತಾರೆ, 4 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಅದೇ ರೀತಿ ಸನ್ಮಾನ್ಯ ಪ್ರಧಾನಿ ಮೋದಿಜಿಯವರು ಒಂದು ಟೀ ಶಾಪ್ ಇಟ್ಕೊಂಡಿದ್ದಂಥವ್ರು, ಒಂದು ಬಡತನದಿಂದ ಬಂದವರು, OBC ಗುಂಪಿಗೆ ಸೇರಿದವರು ಇವತ್ತು ರಾಷ್ಟ್ರದ ಪ್ರಧಾನಿಗಳಾಗಿ 3ನೇ ಬಾರಿಗೆ ಒಂದು ಸ್ವಚ್ಛವಾದ, ಒಂದು ಪಾರದರ್ಶಕವಾದ, ಜನ ಮೆಚ್ಚುವಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನಿಮಗೆ ಮಾನ ಮರ್ಯಾದೆ ಇದ್ದರೆ ಮೋದಿಜಿಯವ್ರನ್ನ ನೋಡ್ಕೊಂಡಾದರೂ ರಾಜ್ಯದಲ್ಲಿ ಒಂದು ಒಳ್ಳೆಯ ಅಧಿಕಾರವನ್ನು ನಡೆಸಬೇಕು, ಜನ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅನ್ನೋ ಮಾನ ಮರ್ಯಾದೆ ಇಲ್ವಾ ನಿಮಗೆ? ನಾವು ಭಾರತೀಯ ಜನತಾ ಪಕ್ಷ ಕೇಳೋದಕ್ಕೆ ಬಯಸ್ತಾ ಇದ್ದೇವೆ. ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಕುರ್ಚಿಯನ್ನು ಖಾಲಿ ಮಾಡಿ. ರಾಜ್ಯದಲ್ಲಿ ಜನ ಇದ್ದಾರೆ, ಲೀಡರ್ಗಳಿದ್ದಾರೆ, ನಾವು ಅಧಿಕಾರ ಮಾಡ್ತೇವೆ. ಈಗಾಗಲೇ JDS ಮತ್ತು ಭಾರತೀಯ ಜನತಾ ಪಕ್ಷ ಹೋಗ್ತಾರೆ. ಜನರ ಹಿತವನ್ನು ಮರೆತಿದೆ ಈ ಸರ್ಕಾರ. ಜನರ ಹಿತವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಯಾವುದೇ ರೀತಿಯ ಜನಸಾಮಾನ್ಯರ ಬಗ್ಗೆ ಯೋಚನೆ ಇಲ್ಲ. ಇವತ್ತು ಬೇಸಿಗೆ, ಬಿಸಿಲು ಜಾಸ್ತಿ ಆಗಿದೆ, ಕುಡಿಯೋ ನೀರಿಗೆ ಹಾಹಾಕಾರ ಇದೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವ ಮಂತ್ರಿ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು, ಅವ್ರನ್ನ ತಳ್ಳಿ ಪಕ್ಕ ಕೂತ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಮ್ಯೂಸಿಕಲ್ ಚೇರ್ ಆಟ ಆಡ್ತಾ ಇದ್ದಾರೆ. ಮ್ಯೂಸಿಕಲ್ ಚೇರ್ ಆಟವನ್ನು ಆಡ್ತಾ ಇದೆ ಈ ಸರ್ಕಾರ. ಇಂಥ ಸರ್ಕಾರ ಬೇಕಾ? ಬೇಡ. ಸಿದ್ದರಾಮಯ್ಯನವ್ರಿಗೆ ನಾವು ವಿನಂತಿ ಮಾಡ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಕೈಲಿ ಆಗ್ತಾ ಇಲ್ಲ ಆಡಳಿತ ಮಾಡೋದಕ್ಕೆ, ದಯವಿಟ್ಟು ರಾಜೀನಾಮೆ ಕೊಟ್ಟು ನೀವು ಕುರ್ಚಿಯಿಂದ ಕೆಳಗಿಳಿದು ಆಚೆಗೆ ಹೋಗಿ. ರಾಜ್ಯದ ಜನ ನಿಮ್ಮನ್ನ ಬಹಳ ನಿರೀಕ್ಷೆಯಿಂದ 16 ಬಜೆಟ್ಗಳನ್ನು ಕೊಟ್ಟಂಥ ಮುಖ್ಯಮಂತ್ರಿ ಬಹಳ ನಿರೀಕ್ಷೆಯಿಂದ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ಅದಕ್ಕೆ ಬದಲಾಗಿ ಎಲ್ಲ ದರಗಳನ್ನು, ಹೆಣ್ಣು ಮಕ್ಕಳಿಗೆ ಬಸ್ಸಲ್ಲಿ ಫ್ರೀ, ಸ್ಕೂಲ್ಗೆ ಹೋಗೋ ಅವ್ರ ಮಕ್ಕಳಿಗೆ, ಮಕ್ಕಳು ನಡ್ಕೊಂಡು ಹೋಗಬೇಕು, ಹೆಣ್ಣು ಮಕ್ಕಳು ಬಸ್ಸಲ್ಲಿ ಫ್ರೀ. ಆದರೆ ಅವ್ರ ಗಂಡಂದ್ರಿಂದ 4 ಪಟ್ಟು ಹಣವನ್ನು, 4 ಪಟ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಿದೆ ಈ ಸರ್ಕಾರ. ಇಂಥ ಕಡು ಭ್ರಷ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಕೇವಲ ಒಂದು ಕಮ್ಯುನಿಟಿಯನ್ನು ಓಲೈಕೆ ಮಾಡುವಂಥ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಈಗಾಗಲೇ ಫ್ರೀಡಮ್ ಪಾರ್ಕ್ನಲ್ಲಿ ಮೊನ್ನೆ ದಿವಸ 2 ದಿವಸ ನಾವು ಹೋರಾಟ ಮಾಡಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಯಡಿಯೂರಪ್ಪನವರು, ನಮ್ಮ ಎಲ್ಲ ಶಾಸಕರು ಎಲ್ಲರೂ ಸೇರಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳ ಮನೆಗೆ ಹೋಗೋದಕ್ಕೆ ನಮ್ಮನ್ನು ಅವಕಾಶ ಕೊಟ್ಟಿಲ್ಲ. ಈ ರೀತಿ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಯಾರು ಧ್ವನಿಯನ್ನು ಎತ್ತುತ್ತಾರೆ ಅವರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಸರ್ಕಾರ. ಇನ್ನು ಹನಿ ಟ್ರಾಪ್, ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಸಿದ್ದರಾಮಯ್ಯನವರು ಹಾಗೂ ಮಾನ್ಯ DK ಶಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ
ಕೇವಲ 2 ವರ್ಷದಲ್ಲಿ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳ ಜೊತೆ 10 ಬೆಲೆ ಏರಿಕೆಯ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ಎಲ್ಲ ಗಮನಿಸ್ತಾ ಇದ್ದೀರಿ. ಕೇವಲ 2 ವರ್ಷದಲ್ಲಿ 3 ಬಾರಿ ಹಾಲಿನ ದರ ಏರಿಕೆ ಆಗಿದೆ. ರೈತರಿಗೆ ಯಾವ ಅನುಕೂಲ ಕೂಡ ಕೊಟ್ಟಿಲ್ಲ. 3 ಬಾರಿ ಹಾಲಿನ ದರ ಏರಿಕೆ ಆಗಿದೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಹಣ ಕೊಟ್ಟು ಆಲ್ಕೋಹಾಲ್ ದರ ಜಾಸ್ತಿ ಮಾಡಿ ಅವರ ಗಂಡಂದ್ರಿಂದ ಲಕ್ಷಾಂತರ ರೂಪಾಯಿ, ಅದಕ್ಕೆ 4 ಪಟ್ಟು ಹಣ ವಸೂಲು ಮಾಡುವಂಥದ್ದಾಗ್ತಾ ಇದೆ. ಇದರ ಜೊತೆಗೆ ವಿದ್ಯುತ್ 50 ಯೂನಿಟ್ ಫ್ರೀ ಕೊಟ್ಟು ವಿದ್ಯುತ್ ಬೆಲೆಯನ್ನ 4ನೇ ಬಾರಿಗೆ ಏರಿಕೆ ಮಾಡಿದ್ದಾರೆ. ಈ ರೀತಿ ಸ್ಟಾಂಪ್ ಪೇಪರ್ಗಳಲ್ಲಿ ಜನ್ಮ ಮರಣ ಪತ್ರ ಸತ್ತು ಹೆಣನೂ ಬಿಡ್ತಾ ಇಲ್ಲ. ಈ ಸರ್ಕಾರ ಮರಣ ಪ್ರಮಾಣ ಪತ್ರ ತಗೊಳ್ಳೋದು ಕೂಡ 200 ರೂಪಾಯಿ ಮಾಡಿದ್ದಾರೆ. ಮತ್ತೆ ರೈತರ ಟ್ರಾನ್ಸ್ಫಾರ್ಮರ್ ಏನಿತ್ತು, ಕೇವಲ 30,000 ರೂಪಾಯಿ ಟ್ರಾನ್ಸ್ಫರ್ ಸಿಗ್ತಾ ಇತ್ತು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ. ಆದರೆ ಈ ಭ್ರಷ್ಟ ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣ ಕೇವಲ 2 ವರ್ಷದಲ್ಲಿ ಟ್ರಾನ್ಸ್ಫಾರ್ಮರ್, ಒಂದು ರೈತ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ 2.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಇವರೇನು ಗ್ಯಾರಂಟಿ ಕೊಟ್ಟು 50,000 ಕೋಟಿ ರೂಪಾಯಿ ರಾಜ್ಯದ ತೆರಿಗೆ ರೈತರಿಂದ ಜನಸಾಮಾನ್ಯರಿಂದ ವಸೂಲಿ ಮಾಡಿ ಇವರಿಗೆ ಬೇರೆ ಬೇರೆ ಆಲೋಚನೆ. ಸರ್ಕಾರಕ್ಕೆ ಮುಖ ಇಲ್ಲ, ವೀಲ್ ಚೇರ್ ನಲ್ಲಿದೆ ಈ ಸರ್ಕಾರ. ಏನಿದೆ? ವೀಲ್ ಚೇರ್ ನಲ್ಲಿದೆ, ಕೋಮಾ ಸ್ಟೇಜ್ ನಲ್ಲಿದೆ ಸರ್ಕಾರ. ಒಂದು ಕಡೆ ಉಪಮುಖ್ಯಮಂತ್ರಿಗಳು ಕುರ್ಚಿನ ಅಲ್ಲಾಡಿಸ್ತಾವ್ರೆ, ನನಗೆ ಅಧಿಕಾರ ಬೇಕು ಅಂತ ಹೇಳಿ ಡೆಲ್ಲಿಗೆ ಹೋಗ್ತಾರೆ.